ಬಿಡೋಣ ಬಿಡೋಣ, ಹೆದರ್ಕೊಂಡು ಹೋಗಲ್ಲ. ಹಿಟ್ ಅಂಡ್ ರನ್ನು ಇಲ್ಲ, ಇದು ಇಲ್ಲ, ಹಿಟ್ ಅಂಡ್ ರನ್ನು ಅಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಏನನ್ನೋದು, ಕೆದಕಿ ದೇವೇಗೌಡರು ಕುಟುಂಬ ಕೆದಕಿದ್ರೆ, ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾವು ಯಾರು ತೀರ್ಪು ಕೊಡೋರಲ್ಲ, ನಾವು ಯಾರು ಶ್ರಮ ಹಾಕ್ಬೇಕಾಗಿಲ್ಲ. ಯಾವ ದೇವೇಗೌಡರು ಶಿವನನ್ನ ನಂಬಿ ಬದುಕಿದ್ದಾರೆ ಈ 92ನೇ ವಯಸ್ಸಿನಲ್ಲೂ, ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಏನು ಬಿದ್ದಿದೆ, ಆ ವ್ಯಕ್ತಿಯ ನೋವೇನಿದೆ, ಆ ನೋವಿನಲ್ಲಿ ಈ ಸರ್ಕಾರ ಯಾವ ರೀತಿ ಭಸ್ಮ ಆಗುತ್ತೆ ಅಂತಕ್ಕಂಥದ್ದು ಭಗವಂತ ಮಾಡ್ತಾನೆ, ನಮ್ಮ ಕೈಲಿಲ್ಲ. ಅದು ಭಗವಂತ ಮಾಡಿದ್ದಾನೆ ಈಗಾಗಲೇ. ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಕೆಲಸ ಮಾಡೋ ಹೇಳ್ತೇವೆ, ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರ್ಸಿದ್ರು, ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಳ್ಳಿದಂದು ನನ್ನ ಪಾತ್ರ ಏನು ಹೇಳಿ? ಈಗ ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂತ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ಒಂದು ನಿಮಿಷ ಇದೆ, ಒಂದು ನಿಮಿಷ.